सद्गुरुनाथ गुरुपतेश्वर महाराज की जय। जगन्नाथ महाराज की जय। ಪ್ರತಿ ವರ್ಷದಂತೆ ನಮ್ಮ ಗ್ರಾಮದಲ್ಲಿ ಸದ್ಗುರುಗಳ ಸ್ಮರಣಾರ್ಥ ಸಪ್ತಾಹ ಕಾರ್ಯಕ್ರಮ ಸಮರ್ಥ ರಾಮದಾಸ್ ಮಹಾರಾಜರ ದಾಸಬೋಧದ ನಿರೂಪಣ ಮನಪ್ರಮ ನಿರೂಪಣೆ ಮಾಡಿದಾರ. ಇದೆಲ್ಲ ವೇದಿಕೆಯಾಗಿದ್ದಂಥ ಗುರುಬಂಧುಗಳು ಸಾಕಷ್ಟು ಅನುಭವದ ಮಾತುಗಳನ್ನು ಹೇಳಿದ್ದಾರೆ. ಸಂಪ್ರದಾಯ ಗುರು ಪರಂಪರೆ, ಈ ಸಂಪ್ರದಾಯವನ್ನ ಬಾಬು ಸಾಹೇಬ್ ಮಹಾರಾಜರು ಕಟ್ಟಿದರು. ಗಿರಿಮಲ್ಲೇಶ್ವರ ಮಹಾರಾಜರಂತವರ ಅಪಾರವಾಗಿ ಇದನ್ನು ಬೆಳೆಸಿದರು. ಅವತಾರಿ ಪುರುಷ ಮಾಧವಾನಂದ ಪ್ರಭುಜಿಯಂತವರು ಸಂಪ್ರದಾಯ ಬೆಳೆಸೋದಷ್ಟೇ ಅಲ್ಲ, ದೇಶದ ಸ್ವತಂತ್ರ ಆಂದೋಲನವನ್ನು ಧುಮುಕಿದರು, ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟರು. ಹೀಗೆ ಈ ಒಂದು ಗುರು ಪರಂಪರೆಯಲ್ಲಿ ಮಾನವ ಮಹಾಮಾನವ ದೇವಮಾನವ ಮನುಷ್ಯನು ಪ್ರಾಪಂಚಿಕ ಜೀವನದಲ್ಲಿ ಆತಲ್ಲ ನಾನು ನನ್ನದು ಈ ಒಂದು ಜಂಜಾಟದಲ್ಲಿ ನಾವು ಯಾರು ಎದುರಿಸಲಾಗಿ ಹುಟ್ಟು ಬಂದು ಏನು ಮಾಡಬೇಕಾಗಿತ್ತು ಅನ್ನೋದನ್ನ ಮರೆತು ಬಿಟ್ಟಿವಿ. ಯಾಕಂದ್ರೆ ನಮಗೆ ಅವ್ರ ಜ್ಞಾನಿಗಳು ಹೇಳ್ತಾರ, ಗುರು ಉಪದೇಶ, ಸತ್ಸಂಗ, ಅಧ್ಯಾತ್ಮದ ಚಿಂತನೆ, ಜೀವನ ಮುಕ್ತಿ ಅನ್ನುವಂಥ ಒಂದು ಐತಿದ್ರ. ಪ್ರತಿಯೊಬ್ಬರು ಅದನ್ನು ಮಾಡಿ ಜೀವನ ಮುಕ್ತರಾಗಬೇಕು. ಯಾಕಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ, ಈ ಜನನ ಮರಣದ ಬಾಧೆಯನ್ನು ಕಳ್ಕೊಳ್ಬೇಕು ಅಂತಂದ್ರೆ ಅದು ಅಧ್ಯಾತ್ಮದಿಂದ ಮಾತ್ರ ಶಕ್ಯ ಐತಿ. ಯಾಕಂದ್ರೆ ಪ್ರಪಂಚ ಸಂಪತ್ತು ಯಾವುದೂ ಶಾಶ್ವತವಾದದ್ದಲ್ಲ. ರಾಜ ಅಕ್ಕನ, ಅಧಿಕಾರಿ ಅಕ್ಕನ, ಶ್ರೀಮಂತ ಅಕ್ಕನ, ಇದು ಏರುಪೇರುಗಳಿದ್ದದ. ಬಡವನ ಅಕ್ಕನ, ಶ್ರೀಮಂತಗನ ಅಕ್ಕನ. ಯಾಕಂದ್ರೆ ಒಂದು ಊರೊಳಗ ಒಬ್ಬ ಅತ್ಯಂತ ಬಡತನ ಪರಿಸ್ಥಿತಿ ಮನೆಯೊಳಗ ತಿನ್ನಾಕ ಊಟ ಕೂಡಿಸಿರ್ಲಾರಂತ ಒಂದು ಜೋಪಡಿ ಒಳಗೆ ಜೀವನ ಮಾಡ್ತಿದ್ರು. ಗೃಹಣ್ಣ ಅಂತ ಆದ್ರೆ ಸಾತ್ವಿಕ ಜೀವಗಳಿದ್ರು. ಮಹಾತ್ಮರು, ಸಂತರು, ಶರಣರನ್ನ ಸತ್ಕರಿಸಾಗಲಿ, ಪ್ರಸಾದ ಮಾಡಿಸೋದಾಗಲಿ, ಹಿಂಗೆಲ್ಲ ನಡೆದ ಸಮಾಜದೊಳಗ ಜ್ಞಾನಿಗಳು, ಮಹಾತ್ಮರು ಎಷ್ಟು ದಯಾಳುಗಳಿರ್ತಾರೆ. ಆಗ ಅದು ಹೇಳ್ತಾರೆ ಜ್ಞಾನಿಗಳು, ಅವರು ಮಾರುವೇಷದ ಮಹಾಪುರುಷರು ಹೋಗಿಸಿಂದ ಸನ್ಯಾಸಿ ಧಾರಣ ಮಾಡ್ಕೊಂಡು ಹೋಗಿ ಭವತಿ ಭಿಕ್ಷಾಂದಿ ಅಂದ್ರೆ ಭವತಿ ಭಿಕ್ಷಾಂದಿ ಅಂತ ಕೇಳಿದ್ರೆ ಅವ್ರ ಮನೆಯೊಳಗೆ 2 ದಿವಸ ಇಟ್ಲ ಅವರೇ ಉಪವಾಸಿದ್ರು. ಏನೂ ತಿನ್ನಾಕಿಟ್ಟಿದ್ದಿಲ್ಲ. ಏನು ಹಾಕೋದು ಗುರುಗಳು ಎಷ್ಟು ವಿಚಾರ ಮಾಡಿದ್ರು, ಏನೂ ಇಲ್ಲ ಅನ್ನೋದು ತಪ್ಪಾಕೈತಿ. ಗುರುಗಳು ಮುಂದೆ ಬಂದು ಕೈ ಮುಕೊಂಡಿತ್ತು. ಅವ್ರ ಗುರುಗಳು ಗೊತ್ತಾಗ್ತದೆ, ಇವ್ರ ಪರಿಸ್ಥಿತಿ ಗೊತ್ತಾಗಿ ಅವ್ರ ಗುರುಗಳು ಮುಂದೆ ಕೈ ಮುಕೊಂಡಿತ್ತು. ನಮ್ಮ ಮನೆಯೊಳಗೆ ಹಿಂಗೈತಿ ಪರಿಸ್ಥಿತಿ, ಏನಿಲ್ಲ. ಅದಕ್ಕೂ ನಾವು ಹೇಳು, ನಮ್ಮ ಖಾರ ಅರಿ ಕಲ್ಲಿನೊಳಗೆ ಅದಕ್ಕೊಂದು ಖಾರ ಹತ್ತೈತಿ, ಅದನ್ನು ನನಗೆ ದಾನ ಮಾಡುತ್ತೆ ಹೇಳು. ಅದನ್ನು ತಂದು ಅವ್ರ ಅಂಗೈಯಾಗಿ ಸ್ವೀಕಾರ ಮಾಡಿ ತೃಪ್ತವರು. ದೇವ್ರು ನೀವು ಚಲೋ ಮಾಡ್ಲಿಪ್ಪ ಅಂತ ಆಶೀರ್ವಾದ ಮಾಡ್ಕೊಂಡು ಹೋಗ್ಬಿಟ್ರು ಅವರು. ಮನುಷ್ಯ ಎಷ್ಟು ಸೂಕ್ಷ್ಮವಾಗಿ ಯಾವ ಸಮಯದೊಳಗೆ ಭಕ್ತಿಯೊಳಗೆ ತಲ್ಲಿನತೆ ಇದ್ದಂಥ ಒಂದು ಕುಟುಂಬ, ಆಮೇಲೆ ಅವ್ರ ಗುರುಗಳು ಹೋದ್ರು ಹಳ್ಳಿ ನೋಡಿದ್ರಾಗನ ಆ ಖಾರ ಹರಿ ಕಲ್ಲಿನಿತ್ತು ಅದೆಲ್ಲ ಬಂಗಾರ ಆಗಿಬಿಟ್ಟಿದ್ದು. ಗುರುಗಳ ಆಶೀರ್ವಾದ ಅವ್ನು ಚಲೋ ಆಗ್ಲಿಪ್ಪ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗಿದ್ರು. ಆ ಖಾರ ಹರಿ ಕಲ್ಲ ಎಲ್ಲಾನು ಬಂಗಾರ ಆಗಿಬಿಟ್ಟು ಅದನ್ನ ಮಾರಿದ, ಒಂದು 10 ಎಕರೆ ಹೊಲ ತಗೊಂಡ, ಮತ್ತೆ ಗಳಿಸಿದ ಅರಮನೆ ಅಂತ ಮನೆ ಕಟ್ಟಿದ. ಮಕ್ಕಳು ಮೊಮ್ಮಕ್ಕಳು ಪ್ರಪಂಚ ಭಾಳ ದೊಡ್ಡದು. ಆ ಊರಾಗ ದೊಡ್ಡ ಶ್ರೀಮಂತ ಮನೆತನ ಆಗಿಬಿಟ್ಟು ಅವಾಗ ಪರಮಾತ್ಮನಿಗೆ ನಮ್ಗೆ ಕೊಡೋದು ಗೊತ್ತೈತಿ, ಏನು ಇಲ್ಲದಂಗೆ ಮಾಡೋದು ಗೊತ್ತೈತಿ. ನಾವು ಸಾಕಷ್ಟು ಮನೆತನಗಳು ನೋಡಿದ್ವಿ. ನಾವು 100 ಎಕರೆ 200 ಎಕರೆ ಜಮೀನು ಇದ್ದವ್ರು ಸಹಿತ ಕಡೆ ಲಾಸ್ಟಿಗೆ ಬಂದು ಅವ್ರನ್ನ ಊರಾಗ ಪಟ್ಟಿ ಮಾಡಿ ಮಣ್ಣು ಕೊಡೋನು ನೋಡಿದ್ವಿ.
100 ಎಕರೆ ಜಮೀನು ಇದ್ದಾವೆ ಅಂತ ಅತ್ಯಂತ ರಾಜ ವೈಭೋಗವನ್ನು ಭವಿಷ್ಯದವರು ಸಹಿತ ಅಂತ ಪರಿಸ್ಥಿತಿ ಬಂದದ್ದು ಈ ಭೂಮಿ ಮ್ಯಾಗ ನೋಡೋದಕ್ಕೆ ಇನ್ನೂ ಇತ್ತು. ಇನ್ನಾದರೂ ಅದ ನಡೀತೈತಿ. ಮೊನ್ನೆ ಒಂದು ಈ ಕಡೆ ಬೆಳಗಾವಿ ಜಿಲ್ಲೆಯೊಳಗೆ ಒಂದು ಘಟನೆ. ಯಾಕಂದ್ರೆ ಅವ ಬ್ಯಾಂಕ್ ಮ್ಯಾನೇಜರ್ ದೊಡ್ಡ ಸಂಪತ್ತು ಗಳಿಸಿದ ಒಂದು 50 ಎಕರೆ ಜಮೀನು ಮಾಡಿದ್ದ. ಬ್ಯಾಂಕ್ ಹಿಂಗೆಲ್ಲ ಉದ್ಯೋಗ ಮಾಡಿ ಕೋಟಿಗಟ್ಟೆ ಆಸ್ತಿ ಮಾಡಿದ್ದ, ಎಲ್ಲ ಮಾಡಿದ್ದ. ಅವ್ನ ಮಕ್ಕಳನ್ನ ಶಾಲೆ ಕಲಿಸಿದ. 2-3 ಮಂದಿ ಇಂಜಿನಿಯರ್ಗಳು, ಮಗಳು, ಹಿಂಗೆಲ್ಲರೂ ಅವರ ವಿದೇಶಕ್ಕೆ ಹೋಗ್ಬಿಟ್ರು. ಅವ್ರೇನು ವಿದೇಶದ ರುಚಿ ಹೆಚ್ಚವ್ರು ಹೊರಗಿನ ದೇಶದಾಗ ರೊಕ್ಕ ಗಳಿಸೋದು, ಹೊಳೆ ಊರಿಗೆ ಬರಲಿಲ್ಲ. ಮುಂದೆ ಅವನ ಸಂರಕ್ಷಣೆ ಏನು ಬಿಸಾಕ್ದು, ಅವನು ಮುಪ್ಪಾವಸ್ಥೆ ಕಾಲ ಬಿಟ್ಟು ಅವ್ ಯಾರು ಊಟ ಕೊಡೋರು ಬೇಕಿಲ್ಲ. ಯಾಕಂದ್ರೆ ಸಂಪತ್ತು ಇದ್ರೆ ಏನು ಮಾಡೋದು, ಮನೆ ಮಾಡಿ ಹಾಕೋರು ಬೇಕಲ್ಲ. ಭಾಳ ಮಂದಿ ಈ ಪರಿಸ್ಥಿತಿ ಐತಿ ಜಗತ್ತಿನೊಳಗೆ. ನಾವು ಯಾರು ಹೇಳ್ಕೊಳ್ಳೋದ್ರ ಆವರಿಸೋದು ಅಂಥ ಪರಿಸ್ಥಿತಿ. ಹಿಂಗಾಗಿ ಕೊನೆಗೆ ಅವೆಲ್ಲೋ ಯಾರು ಆರೋಗ್ಯ ಕೆಟ್ಟು ದವಾಖಾನೆ ಹಾಕಿದ್ರು. ಅವ್ರ ಕಡೆಯಿಂದೆಲ್ಲ ಫೋನ್ ನಂಬರ್ ತೊಗೊಂಡು ಅವ್ರ ಮಕ್ಕಳಿಗೆಲ್ಲ ಫೋನ್ ಹಚ್ಚಿದ್ರು. ಅವ್ರು ಹೇಳಿದ್ರು ನಮಗೆ ಬರಕ್ಕೆ ಸೌಡಿಲ್ಲ, ಅಲ್ಲೇ ಸತ್ತಂದ್ರೆ ನೀವು ಮಾಡಿಕೊಡ್ರಿ ಹಿಂಗೆ ಫೋನ್ನ ಹೇಳಿದ್ರು. ಅವ್ರ ಸಲಾಗಿ ತ್ಯಾಗ ಮಾಡಿದ್ದಾವ. ಯಾರ ಸಲಾಗಿ ಮಾಡಿಬಿಟ್ಟೆಲ್ಲ ಸಂಪತ್ತು ಗಳಿಸು, ಯಾರ ಸಲಾಗಿ ಮಾಡಿದ್ದ, ಮಕ್ಕಳ ಶಿಕ್ಷಣ ಎದುರು ಸಲಾಗಿ ಕೊಟ್ಟಿದ್ದ. ನನ್ನ ಮಕ್ಕಳು ದೊಡ್ಡವರಾಗಲಿ, ನಾ ಚಲೋ ಆಗಿಬೋದು, ನನ್ನ ಆನಂದದಿಂದ ನೋಡ್ಕೊಂಡು ಹೋಗ್ಲಿ ತಾವು ಪ್ರಯತ್ನ ಮಾಡಿದ್ದ ಹೊರತಾಗಿ ಅವನು ಬಂದು ಒದಗಿದ್ದ ಕಾಲ ಹೆಂಗಪ್ಪ ಅಂತಂದ್ರೆ ಅವನ ಅಂಕು ಸಂಸ್ಕಾರಕ್ಕೆ ಬೆಂಕಿ ಇಡಕ್ಕೆ ಸಹಿತ ಯಾರು ಮನೆಗೆ ನಾವು. ಯಾಕಂದ್ರೆ ಕಾಣದ ಕಂಡರಿ ವಿಪರೀತ ತಾಳ ಮೆಟ್ಟ ಕದಲ ಬದಲಾಗುತ್ತೆ. ಇಂಥ ಒಂದು ನಡೆದಂಥ ಘಟನೆಗಳು ಎಲ್ಲ ಕಥೆಯಲ್ಲ ಇವು. ಚಿಕ್ಕೋಡಿ ಸೈಡ್ ಕೆಲವೊಂದು ಹಳ್ಳಿಯೊಳಗೆ ಆದಂಥ ಘಟನೆಗಳೆಲ್ಲ. ಹಿಂಗಾಗಿ ಕೊನೆಗೆ ನಾವು ಸತ್ತ ನಂತರ ಸರ್ಕಾರದವರು ಅವರು ಕೂತ್ಕೊಂಡು 4 ರೂಪಾಯಿ ಪಟ್ಟಿ ಮಾಡಿ ಆಸ್ತಿ ಇದ್ರೆ ಏನು ಮಾಡೋದು, ಯಾರು ಮಾಡೋರು ಬೇಕಲ್ಲ, ಎಲ್ಲ ಅಲ್ಲೇದೆಲ್ಲ ಬಿಟ್ಟು ಹೋಗಿಬಿಟ್ಟತ್ತು. ಹಿಂಗೆ ಎಲ್ಲರೂ ಎಲ್ಲ ಒಂದು ದಿವಸ ಎಲ್ಲ ಬಿಟ್ಟು ಹೋಗೋದೈತಿ. ಅದಕ್ಕೆ ಸ್ಥಿರವಿಲ್ಲೋ ಈ ಕಾಯ ನೋಡಿಕೋ ಘಟ ಇರೋರು ಗುರು ಏನು ಕೂಡಿಕೋ ಅಂತ ಜ್ಞಾನಿಗಳ ನಮಗೆ ಹಂಗೆ ಮಹಾತ್ಮ ಬಂದು ಹೋದಂಥ ಮನೆ ಅರಮನೆ ಆಯ್ತು. ಯಾಕಂದ್ರೆ ನೀ ಮೆಟ್ಟಿದರೆ ಪಾವನೆ ಇರ್ತಲ್ಲ. ಅರಮನೆ ಸಂಪತ್ತು ಬಂಗಾರದ ಹೋಗಿ ಆಯ್ಲಾಕೈತೆ ಅವ್ರ ಮನೆ. ಆಮ್ಯಾಗ ಒಂದು 10 ವರ್ಷ ಬಿಟ್ಟು ಮತ್ತೆ ಅದೇ ಗುರುಗಳನ್ನ ಮನೆ ಬಾಗಿಲಿಗೆ ಬಂದು ಅವಾಗ ಒಂದು 50 ಚೀಲಕ್ಕೆ ಒಳಗೆ ಹಚ್ಚಿದ್ದ. ಅವರಿಬ್ರು ಗಣ ಹೆಂಡತಿ ತೂಗು ಮಂಚದ ಉಕ್ಕು ಹಾಕ್ತಿದ್ರು. ಸಂಪತ್ತಿತ್ತು. ಮತ್ತೆ ಅದೇ ರೀತಿ ಸಾದಾ ಸೀದಾ ಪರಮಾತ್ಮ ಬಂದು ಬಾಗಲ್ ಭವತಿ ದೀಕ್ಷಾಂತಿ. ಮನುಷ್ಯನ ಆಸೆ ಎಷ್ಟು ದುರಾಸೆ, ಎಷ್ಟು ನಮೂನೆ ಇರ್ತೈತಿ ಬದಲಾವಣೆ. ಆಸೆ, ಅತಿ ಆಸೆ ಇರಬೇಕು ಮನುಷ್ಯನಿಗೆ. ಆಸೆ ಇರೋದು ತಪ್ಪಲ್ಲ. ನಮಗೆ ಚಲೋ ಆಗ್ಲೂ ಆಸೆ ಬೇಕು, ಮತ್ತೊಬ್ಬರಿಗೆ ನಮ್ಮಿಂದ ಮತ್ತೊಬ್ರಿಗೆ ಚಲೋ ಆಗು, ಇದು ಆಸೆ. ದುರಾಸೆ ಅಂದ್ರೆ ನಂದು ನನಗ ಇಲ್ಲಿ ಅವನು ನನಗ ಪಾಡಾಕೈತಿ, ಇದು ದುರಾಸೆ. ಅತಿ ಆಸೆ. ಆ ದುರಾಸೆ ಅಂದ್ರಂತೂ ಮುಗಿದವತ್ತು ಅವನ ಮನೆತನ ನಟ್ಟಂಶ ಆಗಿ ಅದೆಲ್ಲ ನನಗ ಆಗಲಿ, ಇದು ದುರಾಸೆ. ಆಸೆ ಭಾಳ ವ್ಯತ್ಯಾಸಗಳು. ಆಸೆ, ಅತಿ ಆಸೆ, ದುರಾಸೆ. ಹಂಗ ಅವ್ರಿಗೆ ಪರಮಾತ್ಮ ಕೊಟ್ಟಂತ ಸಂಪತ್ತು ಅವ್ರ ಸಿರಿ ಇದು ಕಲ್ಪನಾದಾಗ ಉಳಿಲಿಲ್ಲ. ಅವ್ರಿಗೆ ದುರಾಸೆ ಹೊಕ್ಕಬಿಟ್ಟಿತ್ತು. ಅವನಲ್ಲಿ ಗಂಡ ಸಾತ್ವಿಕ ಹೃದಯ ಅಥವಾ ಇಂಥ ಪುರಾಣ ಪ್ರವಚನದ ಯಾಕೆ ನಾವು ಬಂದು ಕುಂಡಿರ್ಬೇಕು, ಇಂಥ ಒಂದು ತಿಳ್ಕೊಂಡು ಮನುಷ್ಯ ಬದುಕಲಕ್ಕೆ ಶಕ್ಯತಿ. ಮಹಾತ್ಮರ ಸಂತರ ದರ್ಶನ ಏನಪ್ಪಾ ಅಂತಂದ್ರೆ ಹೇಳ್ತಾರೆ, ಸಂತ ದರ್ಶನ ಹಾಲಾದ ಪತ್ಮನಾಭ ಜೋಡಿಯಲ್ಲ. ಸಂತರ ದರ್ಶನ ಯಾಕಂದ್ರೆ ನಮ್ಮನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಕಾಣಕ್ಕೆ ಶಕ್ಯತೆ, ಜೀವನದಲ್ಲಿ ಸುಖಿಯಾಗಿ ಬಾಳುವಂಥ ಸನ್ಮಾರ್ಗ ಹಿಡಿಲಕ್ಕೆ ಶಕ್ಯತೆ. ಯಾಕಂದ್ರೆ ನೋಡ್ರಿ ಎಷ್ಟೋ ಮಂದಿ ಮೊನ್ನೆ ಅಲ್ಲಿ ಕೆಲವೊಂದು ನಮ್ಮ ಗೋಕಾಕ್ ತಾಲೂಕ ಮನುಷ್ಯ, ಕುರುಬರು ಪ್ರತ್ಯೇಕ ಮನುಷ್ಯ, ಮನೆಯೊಳಗೆ ಶ್ರೀಮಂತಿಕೆ ಎಲ್ಲ ಅನುಕೂಲ ಇತ್ತು. ಅವಾಗ ಗುರುಗಳು ಭೇಟಿ ಅವರು ಉಪದೇಶ ಕೊಟ್ಟರು. ಊರು ಇಂತಾನೆ ಎಲ್ಲಾನು ಮಾಡ್ತಿದ್ದವ. ಕೊನೆಗೆ ಅಲ್ಲೊಂದು ಆಶ್ರಮ, ಒಂದು ಸಣ್ಣ ಒಂದು ಗುಡಿಸಲ, ಒಂದು ಹಂಚಿನ ಮನೆ ಹಾಕಿ ಆಶ್ರಮ ಕಟ್ಟಿಕೊಟ್ಟಿದ್ರು. ಅವನ ಇಚ್ಛಾ, ಅವನ ಪುರಾಣ ದೇವ್ರ ಮಾಲಾವನ ಪ್ರಭುಗಳ ಶಿಷ್ಯ. ಪುರಾಣ ಕೇಳಿ ಏನು ಬದಲಾವಣೆ ಆದ ಮನೇನ ಬಿಟ್ಟವ.
ಅಲ್ಲೇ ಬಂದು ಉಳಿದು ದಿನ ನೆತ್ತಿನಿ ಭಜನೆ ಮಾಡೋದು, ಧ್ಯಾನ ಮಾಡೋದು, ಭಜನೆ ಮನೆಯವ್ರು ತಂದು ಕೊಟ್ಟು ಊಟ ಮಾಡೋದು, ನನಗೆ ಉಪವಾಸ ಮಾಡ್ಕೊಳ್ಳೋದು. ಹಿಂಗಾಗಿ ಮುಂದೆ ಅವನ ಊರಲ್ಲೆಲ್ಲ ಕೂಡ ಅವ್ನು ದಿನ ಊಟ ಉಪಚಾರ ವ್ಯವಸ್ಥೆ ಅವನು. ಹಿಂಗಾಗಿ ಅವನ ಮನಸ್ಸು ಅವ್ನು ಬರೀ ಅವ್ನು ಏನು ಮಾಡ್ತದಪ್ಪ ಅಂದ್ರೆ ಭಜನೆ ಧ್ಯಾನ. ಅವನಿದ್ದಕ್ಕೆ ಯಾರು ಏನು ಬೇಡ್ಕೋತಾರೆ ಏನು ಹತ್ತಾರೆ ಅದು ಆಗೋದು ಅಂತ ಶಕ್ತಿಯನ್ನು ಗಳಿಸಿದ ಸಾಮಾನ್ಯ ಮನುಷ್ಯ. ಒಂದು ಪ್ರಪಂಚದಲ್ಲಿದ್ದಂಥ ಮನುಷ್ಯನಿಗೆ ಎಷ್ಟು ಬದಲಾವಣೆ. ನಂಬಿ ಕೆಟ್ಟವರಿಲ್ಲೋ ರಂಗಯ್ಯ ನಿಮ್ಮ ನಂಬಲಾರೆ ಕೆಟ್ಟ. ಗುರುವಿನ ನಂಬಿರ್ಬೇಕ ನಮ್ಮ ಅಂಥ ಸನ್ಮಾರ್ಗಗಳು ಸಿಗತ್ತ. ಯಾಕೆ ಇದನ್ನೆಲ್ಲ ಈ ಪ್ರಪಂಚದೊಳಗೆ ಇಂಥ ಆಧ್ಯಾತ್ಮಿಕ ಒಂದು ಚಿಂತನೆ ಮಾಡುವಂಥ ಒಂದು ಆಶ್ರಮಗಳು ಗುರುಕುಲಗಳು ಯಾಕೆ ತಯಾರಾಕಪ್ಪ ಅಂತ ನಮ್ಮ ಜೀವನ. ಯಾಕಂದ್ರೆ ಈಗ ಹೇಳ್ತಲ್ಲ ವಿನಾಶದಲ್ಲಿ ಜಗತ್ತು ಎಲ್ಲೋ ಮಹಾಯುದ್ಧ ನಡೆದೈತಿ. 3ನೇ ಮಹಾಯುದ್ಧದ ಒಂದು ಅದಕ್ಕೆ ಆದಿ ಈಗ ಶುರು ಆಗೈತಿ, ಅಂತ್ಯ ಯಾವಾಗ ಆಕೈತಿ ಗೊತ್ತಿಲ್ಲ. ಅವ್ರು ಹೇಳ್ತಾರ ಇರಾನ್ ಅವರು ಹಿಂಗೆ ಒಂದು ವರ್ಷ ಅಲ್ಲ 4-5 ವರ್ಷ ಯುದ್ಧ ಮಾಡುವಷ್ಟು ಶಸ್ತ್ರಾಸ್ತ್ರ ನಮ್ಮ ತೆಗೆದವ್ರು. ನಮ್ಮದು ಸಣ್ಣ ರಾಷ್ಟ್ರ ಇದ್ರು ಸಹಿತ ನಿಮ್ದು ಬೇಕಾದಂಥ ದೊಡ್ಡ ಈಗ ನಿನ್ನಿನ ದಿವಸ ಉಲ್ಟಾ ಅಮೇರಿಕನ್ ಮ್ಯಾಗ ದಾಳಿ ಮಾಡಿದ್ರೆ ಕೆಲವೊಂದು ಏರ್ಪೋರ್ಟ್, ವಿಮಾನ ನಿಲ್ದಾಣಗಳು, ಮಹತ್ವದ ಹಾಸ್ಪಿಟ್ಲ್ಗಳು, ಮಿಲಿಟ್ರಿ ಏರಿಯಾಗಳ ಮ್ಯಾಗ ದಾಳಿ ಮಾಡಿಬಿಟ್ಟಾರ ಇರಾನ್. ಇವ್ರ ಮ್ಯಾಗ ಏನು ಬರೇ ಒಂದು ಮನುಷ್ಯನ ಹೊಯ್ದಾಟದ ಎದ್ರ ಸಲಾಗಿ ನಾ ದೊಡ್ಡವ ಅನ್ಕೊಳ್ಳೋ ನಾ ದೊಡ್ಡವನ್ ಇಷ್ಟು ಸಲಾಗಿ ಅಲ್ಲಿ ಇದ್ದು ಸಲಾಗಿ ಹಿಂಗೆ ಗುರುಗಳು ಮನೆ ಭಾಗದಾಗ ಬಂದಿತ್ತು. ಮತ್ತು ಅವ್ರು ಅಂದ್ರೆ ಅವ್ರು ಗೊತ್ತ ಹೇಳಿದ್ರೆ ಬಿಡಿ ನಮ್ಮ ದಗದ ಏನಿತ್ತು ಗುರುಗಳು ದಗದ ಭಗವತಿ ಭಿಕ್ಷಾ ಅಂದಿ ಮತ್ತೆ ಭಿಕ್ಷಾ ಹೇಳಿದ್ರು. ಅವರು ಅವ ಗೊತ್ತ ಹಿಡಿದಿದ್ದವ ನಮ್ಮ ಗುರುಗಳು ಇವರು 10 ವರ್ಷದಿಂದ ನಮ್ಮ ಮನೆಗೆ ಬಂದಿದ್ರು, ನಮ್ಮನ್ನು ಉದ್ಧಾರ ಮಾಡಿದವರು. ಇವ್ರ ಗುರ್ತ ಹಿಡಿದು 7 ದಿನ ಹೋಗ್ಬೇಕಿದ್ದ. ಆಕೆ ಹಿಂದೆ ಅಂಗಿ ಹಿಡಿದು ಜಗತ್ತ ಜಗ್ಗಿ ಕುಂಡಿಸ್ಬಿಟ್ಲೈತಿ. ಏನು ಹೊಂಟಿರುತ್ತೆ ಅವರ ಇನ್ನು ದಯಪಾಲಿಸಿದ ಅವರ ಗುರುಗಳು ಹೋಗಿ ನಮಸ್ಕಾರ ಮಾಡಿ ಒಳಗೆ ಕರ್ಕೊಂಡ್ಬಂದಾರ. ಅವ್ರು ಭಾಳ ಪೂಜೆ ಮಾಡತ್ತ ಅವ ಅಂತಿದ್ದ ಹುಚ್ಚಿ ಅನ್ಲಕ್ಕೆ ತೆರಿ ಕೆಟ್ಟತ್ತಿನಿಂದ ಇದೆಲ್ಲ ಆಗ್ಬೇಕಾರ ಏನೇನಾಗೈತಿ ಗೊತ್ತೈತೇನೆ ಏನಾಗೈತಿ ಅಷ್ಟೇ. ನಾವು ಅವರ ನಮ್ಮ ಮನೆ ಭಾಗದಲ್ಲಿ ಬಂದಿದ್ರು 10 ವರ್ಷದಿಂದ. ಅವರ ಭಿಕ್ಷಾಂದೇವಿ ಅಂದ್ರೆ ನಮ್ಮ ಮನ್ಯಾಗ ಏನಿಲ್ರಿ ಅಂದ್ವಿ ನಾವು. ಇದನ್ನೆಲ್ಲ ಕೊಟ್ಟ ಈಗ ಐತೈತಿ ಒಳಗೆ ಕರ್ಕೊಂಬಂದ್ರೆ ಮತ್ತೆ ಕೊಡ್ತಾರೆ. ನಾವು ಹೆಚ್ಚಿಗೆ ನಾವು ಈಗ ನಾವೇನು ಅಂದ್ರೆ ಮತ್ತೆ ಹಂಗೆ ಇದ್ರಿ ಹೋಗೋದು. 50 ಚೀಲ ಕಾಳು ಹೊತ್ತಿದ್ದ ಒಳಗೆ ಮನ್ಯಾಗ ಬಂಗಾರ ಹೋಗಿ ಆಯ್ತಿತ್ತು. ಮೃಷ್ಟಾನ ಅಡಿಗೆ ತಯಾರು ಮಾಡಿದ್ರ. ನಮ್ಮ ಮನ್ಯಾಗ ಏನಿಲ್ರಿಪ್ಪ ನಮ್ಮ ಪರಿಸ್ಥಿತಿ ನಾಜೂಕ್ ಐತಿ ಅಂತ ಹೋಗಿ ಇಬ್ರು ಕುಡ್ಗಾನೆ ಐತಿ ಕಲಿಸು ಇನ್ನೊಂದೇವಿ ಇದು ಹಚ್ಚಿದ್ರು ಹುಚ್ಚಿ ಇಬ್ರು ಕೂಡ ಕೈ ಮುಗಿದ್ರು. ನಮ್ಮ ಮನ್ಯಾಗ ಏನಿಲ್ರಿ ಅಂದ ಕೂಡಲೇ ಇಲ್ಲದಂಗೆ ಆಗತ್ತೆ ಆಶೀರ್ವಾದ ಮಾಡಿ ಏನು ಇಲ್ಲದಂಗೆ ಆಗತ್ತೆ ಆಶೀರ್ವಾದ ಮಾಡಿದ ಹೋಗ್ಬಿಟ್ಟ. ಮನುಷ್ಯನ ಪ್ರಸಂಗ ಬರ್ತಾವ ಗಂಡಾಂತರಗಳು ಏನೋ ಬಂದು ದವಾಖಾನೆ ಗೊತ್ತು ಅದತ್ತು ಗೊತ್ತು ಮಕ್ಕಳು ಸತ್ರು ಮೊಮ್ಮಕ್ಕಳು ಸತ್ರು ಕಡಿಕ ಹೊಲ ಮರುವಂಥ ಪರಿಸ್ಥಿತಿ ಬತ್ತು. ಎಲ್ಲ ಆಸ್ತಿ ಕಳ್ಕೊಂಡು ಕಡಿಕೊಂಡು ಹಳಿದೊಂದು ಹುಡುಸಲ್ದಾಗ ಹೋದ ಆ ಮನಿ ಸಹಿತ ಮಾರಿ ಯುದ್ಧಕ್ಕೆ ತಂಗ ಆಗೋದು. ಎದ್ರ ಸಲಾಗಿ ಗುರುವಿನ ತಿರಸ್ಕಾರ ಮಾಡಿದ್ರ ಸಲಾಗಿ. ಒಂದು ತುತ್ತು ಅನ್ನ ಕೊಟ್ಟಿದ್ರೆ ಪರಮಾತ್ಮನೇ ಅವನ ಗುರುವಿಗೆ ಇವ್ರ ಮನೆಗೆ ಸದಾ ಕಾಲ ನೀನು ವಂಶನ ಉದ್ಧಾರ ಮಾಡಿ ಹೋಗ್ಕನಪ್ಪ ಒಂದು ಮಾತು ಅಂದ್ರೆ ಮುಗಿದು ಹೋಗ್ತಿದ್ರು ಗುರು. ನಮ್ಮಲ್ಲಿ ಅಂತ ಭಾವನೆಗಳು ಬರಲಿಲ್ಲ. ಏನು ಇಲ್ಲ ಅನ್ನೋದಕ್ಕೆ ಏನು ಇಲ್ಲದಂಗೆ ಆಗಲತ್ತ ಅವನು ಆಶೀರ್ವಾದ ಮಾಡಿದ. ಹಂಗೆ ನಮ್ಮ ಜೀವನದಲ್ಲೇ ಅಧ್ಯಾತ್ಮದ ಒಂದು ಮಹತ್ವ, ಅಧ್ಯಾತ್ಮದ ಚಿಂತನೆ ನಾವೆಲ್ಲರೂ ಅದನ್ನ ಆಲಿಸ್ಬೇಕಾಗೈತೆ. ಒಂದು ಪ್ರಪಂಚ ಮತ್ತು ಪರಮಾರ್ಥ. ಈ ಪ್ರಪಂಚದೊಳಗೆ ಏನು ಮಾಡಿದ್ರು ಎಲ್ಲ ಕೊನೆಗೆ ಒಂದು ದಿವಸ ಎಲ್ಲ ಜೀರೋ. ಹುಟ್ಟು ಬದುಕು ಕೊನೆಗೆ ಮುತ್ತು ಆಮೇಲೆ ಸಾವು. ಇದು ಪ್ರತಿಯೊಬ್ಬರಿಗೆ ಜೀವನ ಚಕ್ರದಲ್ಲಿ. ಅದಕ್ಕೆ ಈ ಒಂದು ಸಮಯದೊಳಗೆ ನಾವು ಜೀವನಗಳು ಅಧ್ಯಾತ್ಮ ಜೀವಿಗಳಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಜ್ಞಾನಿಗಳ ಸಂತರ ಸಂಘ ಮಾಡಕ್ಕೆ ಕಲಿಬೇಕು. ಮಹಾತ್ಮರ ಒಡನಾಟ ಮಾಡಬೇಕು. ತಿಳಿತೈತೆ ನಮಗೆಲ್ಲ. ಸ್ವಲ್ಪ ಸಾಧನ ಮಾಡಬೇಕು, ಭಜನೆ ಮಾಡಬೇಕು, ಉಪಾಸನೆ ಮಾಡಬೇಕು. ಈ ಕೆಲವೊಂದು ಕಡೆ ನೋಡಿ ಯಾಕೆ ಕೆಲವೊಂದು ಪೂಜೆ ನೋಡಿ ಮಹಾರಾಷ್ಟ್ರ ಒಂದು ಊರು ಅಲ್ಲಿ ದಿನಾಲು ಅಲ್ಲಿ ಹೆಂಗೆ ಸಂಸ್ಕಾರ ಬೆಳೆಸ್ಕೊಂಡಾರು. ಮುಂಜಾನೆ ಬೆಳಗಿನ ಜಾವ 4-5 ಗಂಟೆ ಕಾಕಳಕ್ಕೆ ಶುರು ಆತಂದ್ರೆ ಅವರು ಮನ್ಯಾಗಿನ ಹುಡುಗರು ತಾವು ಯಾವ್ದು ಓಡೋಡಿ ಬರ್ತಾರೆ. ಸಂಸ್ಕಾರ ಹಂಗೆ ಕಲಿಸ್ಬಿಟ್ಟಾರೆ.
ಸಣ್ಣ ಸಣ್ಣ ಮಕ್ಕಳಿಗೆ ಅವು ಒಂದು ತಾಳ ಹಿಡ್ಕೊಂಡು ಓಡೇ ಮನ್ಯಾಗ ಎಲ್ಲ ಸಜ್ಜೆ ಇಟ್ಕೊಂಡಾರ ಸಂಸ್ಕಾರ ಹಂಗ ರಾತ್ರಿ ಬಾರ ಆದಂಗೆ ಮಾಡ್ತಕ್ಕ ಮನ್ಯಾಗ ಊಟ ಮಾಡಂಗ ಹಿಂಗೆ ಸಂಸ್ಕಾರ ಕಟ್ಕೊಂಡಿರ್ತಾವ. ಅದರಿಂದ ಅವ್ರಿಗೆ ಕೋಟ್ಯಾಧೀಶರಾಗ್ಯಾರ. ಪ್ರತಿಯೊಬ್ಬರು 10-20 ಎಕರೆ ದ್ರಾಕ್ಷಿ ಹೋದ್ರು. ನಮ್ಮ ಮನ್ಯಾಗ ಒಬ್ಬರು ವ್ಯಸನಿಕರಿಲ್ಲ. ಯಾಕಂತಂದ್ರ ಸಂಸ್ಕಾರ. ದಿನಾಲು ಮುಂಜಾನೆ ಸಂಜೆ ಭಜನೆ ನಿಯಮ ಹಿಂಗೆ ಮಾಡೋದ್ರಿಂದ ಅಧ್ಯಾತ್ಮದ ಬಳಿಕೆ ನಾವು ಜೀವನ ಮುಕ್ತ ಆಗ್ಲಕ್ಕೆ ಶಕ್ಯ ಐತಿ. ಅದರಿಂದ ಪ್ರಪಂಚ ಅನ್ನೋದು ಬಹಳ ಸೂಕ್ಷ್ಮ ಐತಿ. ಪ್ರಪಂಚದೊಳಗ ನಾವೆಲ್ಲ ಹೇಳ್ತೀವಿ, ನನಗೆ ನಮ್ಮ ತಂದೆ ತಾಯಿ ನನ್ನ ಮ್ಯಾಗ ಪ್ರೇಮ, ನನ್ನ ಮಗ ಬಹಳ ಚಲೋ, ನಾನು ನಾವೇ ಬರಲಿಲ್ಲ, ಮನೆಗೆ ಬರಲಿಲ್ಲ, ಊಟ ಮಾಡಂಗಿಲ್ಲ, ನೀರು ಕುಡಿಯಂಗಿಲ್ಲ, ನಾನು ಸೊಲಾಗ ಪ್ರಾಣ ಕೊಡಕ್ಕೆ ತಯಾರಯ್ಯವು ನಾವು ಹೇಳ್ತೀವಿ. ಪ್ರಾಪಂಚಿಕ ಜೀವನದೊಳಗೆ ಬರ್ತೈತಿ ಎಲ್ಲ. ಅವಾಗ ಒಂದು ಆಶ್ರಮ ಇತ್ತು, ಗಿರೀಶ ಆಶ್ರಮ. ಆಶ್ರಮದೊಳಗೆ ಒಬ್ಬರು ಗುರುಗಳಿದ್ರು. ಆ ಊರೊಳಗೆ ಒಬ್ಬ ಸಣ್ಣ ಬಾಲಕ, ಒಂದು 8 ವರ್ಷದ ಬಾಲಕ ಗುರುಗಳ ಕೂಗ್ತಿದ್ದ, ಸಾಧನೆ ಮಾಡ್ತಿದ್ದ, ಗುರು ಮಾಡ್ತಿದ್ದ. ಕೊನೆಗೆ ದೊಡ್ಡ ಅವ್ರ ತಾಯಿ ತಂದೆದವ್ರು ಮದುವೆ ಮಾಡಿದ್ರು. ಪ್ರಾಪಂಚಿಕ ಜೀವನ ಗೊತ್ತಿರ್ತದೆ ನಿಮಗೆಲ್ಲ ಮಾಡಿದವರು ಹೇಳಿ. ಆ ಪ್ರಾಪಂಚಿಕ ಜೀವನದಲ್ಲಿ ಅವ ಒಂದೊಂದು ದಿವಸ ಆಶ್ರಮಕ್ಕೆ ಹೋಗ್ಬಿಟ್ಟ. ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ಬರಾಕತ್ತ, ಮುಂದೆ 4 ದಿವ್ಸ ಬಿಟ್ಟು ಬರಾಕತ್ತ, ವಾರಕ್ಕೆ ಒಂದು ಬರಾಕತ್ತ. ಆ ಬಂದಾಗ ಗುರುಗಳು ಕೇಳ್ತಾರ, ಯಾಕಪ್ಪ ಹಿಂಗೆ ಯಾಕೆ ಮಾಡತ್ತೀವಿ? ಕಾಯಂ ಬರುವಂತ ಮನುಷ್ಯ ಹಿಂಗ ಯಾಕೆ ಬರುವಲ್ಲ? ಇಲ್ರಿ ಪ್ರಪಂಚದ ಒತ್ತಡ ಭಾಳ್ರಿ, ನಿಮ್ಗೆ ಹೆಂಗೆ ಗೊತ್ತಾಕತ್ರಿ? ಅದ ಅವ್ರಿಗೆ ಗುರುಗಳಿಗೆ ಉತ್ತರ ಕೊಡ್ತೇವೆ. ನೀವೇನು ತಿಳಿಸಿ ಪ್ರಪಂಚದ ನಾವು ದಿನಾಲು ಅದನ್ನು ಮಾಡಬೇಕು, ಇದನ್ನು ಮಾಡ್ಬೇಕು, ಹೊಲಕ್ಕೆ ಹೋಗ್ಬೇಕು, ನಾವು ತರಬೇಕು, ಪ್ರಾಣಿಗಳು ದನಗಳು ಮೇಯಿಸ್ಬೇಕು. ಆಮೇಲೆ ಅವ್ರ ಹೆಣ್ಮಕ್ಳು ನಮ್ಗೆ ಎಷ್ಟು ಕಾಳಜಿ ಮಾಡಿ, ಎಷ್ಟು ಅನ್ಯಾಯ ಪ್ರೇಮ ಅಂದ್ರೆ ನಾವು ಬರ್ತಕ್ಕ ಊಟ ಮಾಡಂಗಿಲ್ಲ, ನಾವು ಉಂಡ್ಬೇಕು, ಹಿಂಗೆಲ್ಲ ಏನೋ ವರ್ಣನೆ ಮಾಡಿ ಅಷ್ಟು ಚಲೋ. ಅದನ್ನೆಲ್ಲ ಅಷ್ಟು ಬೋದು ಅಷ್ಟು ಚಲೋ ಬೇಕು. ಗುರುಗಳು ಕೇಳ್ತದೆ ಏನು ಅವ್ರು ವರ್ಣನೆ ಮಾಡಕ್ಕೆ ಬರಾಗುತ್ತೆ ಅವ್ನು ಹೇಳ್ತಿದ್ದ. ಆತಪ್ಪ ಇದನ್ನ ಅದನ್ನ ಮಾಡು, ಆದ್ರೆ ಭಕ್ತಿ ಮಾರ್ಗದಿಂದ ದೂರ ಆಗ್ಬೇಡ, ಭಕ್ತಿ ಮಾಡ್ಕೋತ ಹೋಗೋದು ಗುರುಗಳು ಹಂಗೆ ಹೇಳ್ತಿದ್ರು. ಆ ಕೊನೆಗೆ ಒಂದು ತಿಂಗಳು ಬಿಟ್ಟು ಬರಾಕತ್ತ, 1.5 ತಿಂಗಳು ಬಿಟ್ಟು ಬರಾಕತ್ತ, 6 ತಿಂಗಳು ಬಿಟ್ಟು ಒಂದು ಮನೆಗೆ ಹಂಗೆ ಪ್ರಪಂಚದಾಗ ಹೆಂಗೆ ಮಕ್ಕಳ ಮರಿ ಆಗ್ಲಕತ್ತು, ಸಂಸಾರದ ಭಾಳ ನಾಡು ಹುಟ್ಟವ. ಅವಾಗ ಕೊನೆಗೆ ಒಂದು ಸಮಸ್ಯೆ ಮತ್ತೆ ಏನಾಯ್ತಂದ್ರೆ, ಗುರುಗಳು ಅಂದ್ರು ಇದೆಲ್ಲ ಶಾಶ್ವತವಾದ ಸುಖ ಇಲ್ಲಪ್ಪ, ಪ್ರಾಪಂಚಿಕ ಜೀವನ ಅನ್ನೋದು ಕ್ಷಣದ ಸುಖ. ಒಂದು ಬಿಸಿಲು ಗುದುರೆ ಇದ್ದಂಗ, ನೀರು ಜೊತೆ ಕಾಣ್ತೈತಿ, ಎಷ್ಟು ಓಡ್ರಿ ಮುಂದೆ ಬಿಸಿಲನ್ನ ಇರ್ತದೆ. ಬರ್ತಾಯಿ ಬಿಸಿಲಿನ ಛಲ ನೀರಿನ ಇರ್ಲಿಕ್ಕೆ ಕಾಣ್ತೈತಿ, ಅದ್ರಾಗ ಆನಂದ ಹುಡುಕಾಡ್ತಿರ್ತೈತಿ. ಆದ್ರಿಂದ ನೀವು ಒಂದು ಸ್ವಲ್ಪ ಸಣ್ಣ ಪರೀಕ್ಷೆ ಮಾಡು, ನಿನ್ನ ಮನ್ಯಾಗ ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ತಾಯಿ, ನಿನ್ನ ಮ್ಯಾಗ ಎಷ್ಟು ಪ್ರೇಮ ಅದ ಅನ್ನೋದು ಗೊತ್ತಾಗ್ತದೆ. ಅದನ್ನ ಏನು ಪರೀಕ್ಷೆ ಬೇಕಾದ ಹೇಳಿ, ಏನ್ ಬೇಕಾದ ನನ್ನ ಸಲುವಾಗಿ ಎಲ್ಲಾರು ಪ್ರಾಣ ಕೊಡಕ್ತೇವೆ. ಇದನ್ನ ನಾವು ಯಾಕಂದ್ರೆ ಹಂಗೆ ಅವಂದ ಮಾಯೆ ಅವನು ಅಷ್ಟು ಜೈಗ್ ಬಿಟ್ಟಿತ್ತು. ಗುರುಗಳು ಹೇಳಿದ್ರು, ಏನಿಲ್ಲ ನೀವು ಹೊಲಕ್ಕೆ ಹೋಗಿರ್ತೀವಿ, ಹೋಗ ಮೇವು ತೊಗೊಂಬೆಲ್ಲ ಕೆಲಸ ಮಾಡಿ, ನೀನು ಸ್ವಲ್ಪ ಜಳಕ ಮಾಡು, ಮನ್ಯಾಗ ನಡಮನ್ಯಾಗ ಬಂದು ನೀನು ಊಟ ಮಾಡೋಕೆ ಸಮಯ ಬರ್ತೈತಿಲ್ಲ. ಆ ಟೈಮ್ದಾಗ ಏನೋ ಸ್ವಲ್ಪ ಹೊಟ್ಟೆಯಾಗ ಸಣ್ಣ ಕಾಲ ಹಚ್ಚತೈತಿ, ಉಳ್ಳಾಡಿ ನಡಮನ್ಯಾಗ ಗಾತ ಬಿದ್ದು ಕಣ್ಣು ಸುಟ್ಟು ಬಿಡು, ಉಸುಲ ಕಟ್ ಮಾಡಿ ಹಂಗೆ ಮಾಡಿ ಕಣ್ಣುಗಳು ಮಾಡಿ ಬಿದ್ದು ಬಿಡು ಅಂದ್ಕೂಲ ಅವ್ರು ಹೇಳಿದ. ಹಂಗೆ ಮುಂದೆ ಏನು ಹಾಕತ್ ನೋಡು ಘಟನೆ ಅಂದ್ರು. ಹಂಗೆ ಮಾಡಿದ, ಎಲ್ಲ ಮಾಡಿ ಬಂದ, ಕೆಲಸ ಮಾಡಿದ, ಬಂದು ಜಳಕ ಮಾಡಿದ, ಊಟ ಮಾಡೋ ಟೈಮ್ದಾಗ ಲಟಪಟ ಒದ್ದಾಡಿ ಕಣ್ಣು ಬೆಳ ಮಾಡ್ಕೊಂಡು ಬಿದ್ದು ಬಿಟ್ಟ. ಅವಾಗ ಅವ್ರನ್ನ ಕರ್ರಿ, ಇವ್ರನ್ನ ಕರ್ರಿ, ಡಾಕ್ಟರ್ ಬಂದು ನೋಡಿದ್ರೆ ಎಲ್ಲ ಚಲೋನ ಐತಲ್ಲ. ನಾವು ಡಾಕ್ಟರ್ ಎಲ್ಲ ನಾಡಿ ಎಲ್ಲ ಪರೀಕ್ಷೆ ಮಾಡಿ ನೋಡಿ ಎಲ್ಲರೂ ಬರೋಬರ ಐತಿರ, ಹಿಂಗ್ಯಾಕಾಗೈತಿ ನಮ್ಗೆ ತಿಳಿದ ಡಾಕ್ಟರ್ ಅಂದ. ಆಮ್ಯಾಗ ಮತ್ತು 4 ಮಂದಿ ಹಿರಿಯರು ಕೂಡ್ರಿ, ಆ ದವಾಖಾನೆ ಈ ದವಾಖಾನೆ, ಆ ದೊಡ್ಡ ದವಾಖಾನೆ ಸಣ್ಣ ದವಾಖಾನೆ, ಅದ್ರಾಗ ಹಿರಿಯ ಗಾಳಿ ನಾವು ಗಾಳಿ ಬಿಡಿಸೋ ಬಂದ ಏನೇನೋ ಏನು ಮಂತ್ರ ಹಾಕಿದ, ಪೌಡ್ರ್ ಹೋಗದ, ಅವ್ನು ಮಾಡೋದೆಲ್ಲ ಮಾಡಿದ. ಆದ್ರೆ ಗುರು ಶಿಷ್ಯರಿಗೆ ಸಂಬಂಧ ಎಷ್ಟಾಗ್ತದೆ? ಗುರು ಹೇಳಿದ ಪ್ರಕಾರ ನೋಡೋಣ ಹೋಗ್ತಾನೆ ನಾವು. ಅವಾಗೆಲ್ಲ ಮುಗಿತು, ಯಾವ ಔಷಧ ಹಾಕಿಲ್ಲ. ಕೊನೆಗೆ ಅವರು ಮನೆಯಾಗಿನವರು ಹಿರಿಯರೇನಂದ್ರು, ಒಂದು ಆಶ್ರಮ ಐತಿ, ಅಲ್ಲಿ ಗುರುಗಳಿದ್ರು, ಗುರುಗಳ ಮ್ಯಾಗ ಹೋಗ್ತಿದ್ದ, ಅವ್ರನ್ನ ಕರ್ಕೊಂಡ್ ಕೇಳೋಣ, ಅವರು ಏನ ಮಾಡ್ತಾರ, ಭಾಳ ಚಲೋ ಆಗೈತಿ ಅಂದ ಕೂಡಲೇ ಗುರುಗಳು ಕರ್ಯಾಕ ಹೋದ್ರು. ಗುರುಗಳು ಬಂದ್ರು, ಅವ್ರು ನೋಡಿದ್ರು ಇವನ, ಇದು ದೊಡ್ಡ ರೋಗ ಐತಿ, ಇದಕ್ಕೆ ಸಾದಾ ಔಷಧ ನಡೆಯಂಗಿಲ್ಲ,
ಇದು ಏನಾಗತ್ತೆ ಗೊತ್ತಿಲ್ಲ, ಅವೇನು ಉಳಿದಾಗಿಲ್ಲ. ಅಂದ್ಕೂಡ ಅವ್ರು ಎಲ್ಲಾರು ಏನಂದ್ರು ಅಷ್ಟೊಟ್ಟಿಗೆ ದುಡ್ಡು ಸಾಕಷ್ಟು ಜಮೀನು 20-30 ಎಕರೆ ಜಮೀನು ಗಳಿಸಿಟ್ಟು. ಅವಾಗ ಇವ್ರು ಏನಂದ್ರು ಮನೆಯೊಳಗೆ 10 ಎಕರೆ ಜಮೀನು ನೋಡ್ರಿ ಅವ್ನ ಒಟ್ಟು ಉಳಿಸ್ಕೊಡತ್ತಿದ್ರು. ಹೌದಪ್ಪ, ಅದೆಲ್ಲ ಬರೋಬರಿ ಇದ್ರೆ ಅಂತ ರೋಗನ ಮಾಡ್ಕೊಳ್ತೈತ್ಲ, ಏನ್ ಮಾಡೋದು? ಉಳಿ ಲಕ್ಷಣ ಇಲ್ಲ. ಏನ್ ಬೇಕಾದ್ರೆ ನಾನು ಬಂಗಾರ ಹೋಗ್ಲಿ ರೊಕ್ಕ ಅಟ್ಟು ಗಳಿಸಿಟ್ಟಿದ್ದ ಒಂದು 50-60 ಆಗಿದ್ದು ಅವೆಲ್ಲ ತೋರಿ ಏನ್ ಮಾಡ್ತಾರೆ ಅವ್ನು ಉಳಿಸಿದವರೆಲ್ಲ. ಅವ್ರ ಗುರುಗಳು ಮಾತಿದ್ರು, ಏನೂ ಬೇಕಾಗಿಲ್ಲ, ನಿಮ್ಮ ಹೊಲಾನು ಅಲ್ಲೇ ಇರಲಿ, ನಿಮ್ಮ ರೊಕ್ಕ ಅಲ್ಲೇ ಇರಲಿ, ನಿಮ್ಮ ಬಂಗಾರ ಅಲ್ಲೇ ಇರಲಿ, ಆದ್ರೆ ನನ್ನ ಹತ್ತಕ್ಕೆ ಒಂದು ಔಷಧ ಐತಿ, ಆ ಔಷಧ ತಂದು ಹಾಕಿದ್ರೆ ಅವ್ನು ಉಳಿತಾನ. ಆ ಔಷಧದಿಂದ ಮಾತ್ರ ಅವನು ಉಳಿಸಕ್ಕೆ ಅಂದ್ರೆ ಗುರುಗಳು ಲಘು ತಗೊಂಬರಿ ಅಂದ್ರೆ ಬೇಕಾದ ಖರ್ಚು ಲಘು ತಗೊಂಬರಿ. ಖರ್ಚಿಂದ ಮಾತಾಡಬೇಡ್ರಿ ಅಂದ್ರೆ ಗುರುಗಳು, ಖರ್ಚು ಏನು ಇಲ್ಲದ್ರೆ ಸುಮ್ಮ ನಾ ಹೇಳ್ದ ನೀವು ಕೇಳ್ಬೇಕಂದ್ರೆ ಏನ್ ಹೇಳ್ತೀರಿ ಹೇಳ್ರಿ, ಅವ್ನ ಸಲ ನಾವು ಪ್ರಾಣ ಕೊಡ್ತೀವಿ, ಇದನ್ನ ನಾವು ಹೇಳಿ ಮತ್ತೆ ಅವನು ಉಳಿತಾನ ನಾವು ಪ್ರಾಣ ಕೊಡ್ತೀವಿ ಅಂದ್ರೆ ಕೂಡಲೇ ಗುರುಗಳು ಆಶ್ರಮಕ್ಕೆ ಹೋದ್ರು, ಒಂದು ಔಷಧ ತಯಾರು ಮಾಡ್ಕೊಂಡ್ಬಂದ್ರು, ಅದೊಂದು ಗ್ಲಾಸ್ನ್ಯಾಗ ತುಂಬ್ಕೊಂಡ್ಬಂದ್ರು. ಲಘು ಹಾಕ್ರಿ ಅವ್ರು ಹತ್ತಿದ್ರು. ಹಂಗೆ ಹಾಕಾಕ್ ಬರುದಿಲ್ಲ ಅಂತ ಅವ್ರು ಗುರುಗಳು ಹೇಳ್ತಿದ್ರು. ಅಂದ ಕೂಡಲೇ ಇವರೆಲ್ಲ ಬಡ್ಕೊಂಡ್ ಹೋಗಿ ಮಾಡೋದು ನಡೆಸಿದ್ರಲ್ಲ, ಇದು ಔಷಧ ಬರ್ತತ್ತೆ ಮತ್ತೆ ಸಮಾಧಾನ ಅಲ್ಲೇ ಕೂತ್ರು. ಅವಾಗ ಗುರುಗಳು ಯಾರು ಮುಂದೆ ಬರ್ರಿ ಔಷಧ ಉಪಯೋಗ ಮಾಡ್ಬರಿ ಅಂತಂದ್ರು. ಅಂದ್ಕೊಂಡು ಹಾಕಿಲ್ಲ, ಅಲ್ಲೇ ಮಕ್ಕಳು ಹಾಕಿಲ್ಲ, ಅವ ಹಾಕಾಗಿಲ್ಲ. ಇದನ್ನ ನೀವು ಯಾರು ಇದನ್ನ ಔಷಧ ಕುಡಿಬೇಕಂತಂದ್ರು. ನೀವು ಯಾರು ಯಾಕ್ರಿ ನಾ ಅವ್ನು ಹೋಗಿತ್ರ ಜಟ್ಗಳು ನಾ ಯಾಕೆ ಔಷಧ ಹಂಗಿಲ್ಲದೆ ಈ ಔಷಧ ನೀವು ಯಾರು ಕೊಡ್ತಿಲ್ಲ, ನೀವು ಸಾಯ್ತೀರಿ, ಅವು ಉಳಿತಾನ. ಉಲ್ಟಾ ಔಷಧ ಹೇಳ್ಬಿಟ್ರಿ, ಔಷಧ ಕುಡಿಯೋರು ಸಾಯ್ತೀರಿ, ಅವು ಉಳಿತಾನ. ಅಂದ ಕೂಡ ಎಲ್ಲಾರು 10 ಮಾರು ಹಿಂಸರಲ್ಲ ಆ ಜನರಾಗಿಲ್ಲ. ಹೆಂಡತಿ ಬಡ್ಕೊಂಡು ಸಾಯ್ತದೆ, ಸಲ ಪ್ರಾಣ ಕೊಡ್ತಾನೆ. ಮತ್ತು ನೀನು ನೀ ಅವನ ಸಲ ಪ್ರಾಣ ಕೊಡ್ತೀನಿ, ಮತ್ತು ನೀನು ಅವನ ಸಲ ಎಲ್ಲ ತ್ಯಾಗ ಮಾಡ್ತಾನೆ, ಪ್ರಾಣ ಕೊಡ್ತಾನ, ನೀನು ಹಂಗೆ ಭಾಳ ಹಿಂಗೆ ಭಾಳ ಅವ್ನು ಹೇಳ್ತಿದ್ವ ನಾ ಮುಂದೆ, ನೀನೇ ಕುಡಿಯೋನು. ನಾ ಏನು ಮಾಡ್ರಿ, ನಮ್ಮ ಸಣ್ಣ ಮಕ್ಕಳು ಯಾರು ನಾ ಸಾಕ್ತಂದ್ರೆ ಯಾರು ಸಾಪನ್ ಅವರು ಅಂತ ಕೇಳು. ಆಕೆ ನಾ ಇನ್ನೊಂದು 4 ದಿನದಾಗ ಅದೇನೋ ಬದುಕೊಂಡು ರೊಟ್ಟಿ ತಿಂದು ಹತ್ತು ಹೋಗ್ತೀರಿ. ಅಲ್ಲೇ ಆ ಮುದುಕ್ ಕೊಡ್ತಾನ, ಮುದುಕಿಗೆ ಹಾಕಿರುತ್ತೆ ಆಯ್ತಾರಲ್ಲ. ಆ ಮುದುಕನ ಕೈ ಮಾಡಿದ್ರು ಅವ ಅಯ್ಯಪ್ಪ ನಾವು ಯಾರು ಏನಾಕ್ ಮಾಡೋದಕ್ಕೆ ನಮ್ಗೆ ಕೊಟ್ರೆ ಕೊಡ್ರಿ, ಬಿಟ್ರಿ ರೊಟ್ಟಿ ಕೊಡ್ಲಿಲ್ಲ ಅಂದ್ರೆ ಬಿಡ್ರಿ, ಯಾವ್ದಾರ ಆಶ್ರಮದಾಗ ಕೊಡ್ತೀನಿ ಬದುಕಿ ಸಾಯ್ತಾನು, ನಾ ಏನವಲ್ಲ ಅವನು ಒಂದ. ಆಮೇಲೆ ಸುತ್ತಾದ ಅವನ ಹಿಂತಿ ಲಾಸ್ಟ್ ಬಂದ್ಬಿಟ್ಟು ನೋಡ ಎಲ್ಲಾರು ಹೊಲತ್ತಾರು, ಅವ್ನು ಭಾಳ ಹೇಳ್ಯಾನು, ನಿನ್ನ ಹೆಸರು ಹೇಳ್ಯಾನು, ನೀ ಅಂತ ಎಲ್ಲ ತ್ಯಾಗ ಮಾಡಕ್ಕೆ ಸಿಕ್ಕಿದ್, ನಿನ್ಗೆ ಅನ್ನಿಸ್ರ ಎಲ್ಲ ತ್ಯಾಗ ಮಾಡಕ್ ಸಿಕ್ಕಿದಿಲ್ಲ. ಅದಕ್ಕೆ ಆ ಮಕ್ಕಳ ಇವೆಲ್ಲ ಮುಂದೆ ದೀಪ ಐತಿ ಮನೆಗೆ ಮುಂದೆ, ನೀನು ತಗೊಂಡ್ಬಿಡು ಅವ್ನು ಬದುಕಿಸ್ಬಿಡು ಮಾತಂದ್ರು. ನಾವು ಒಟ್ಟು ವಾಲಂದೆ ಸಣ್ಣ ಮಕ್ಕಳು ಇವನ್ನೆಲ್ಲ ನಾ ಯಾರು ಜೋಪಾನ ಮಾಡೋದು, ಅವ್ನು ಹೆಂಗೆ ಮಾಡ್ತಾವ ನೋಡಿ ಯಾರಿಗೆ ಗೊತ್ತಿತ್ತು. ಅದಕ್ಕೆ ಲಾಭ ಮಾಡ್ತೀವಿ. ಈಗ ಆ ಔಷಧ ತಗೊಂಡು ನಾ ಸತ್ತು ಅವನು ಉಳಿಸೋದ ಏನು ಅವಶ್ಯಕತೆ ಐತಿ? ಅವ ಹೆಂಗಾದ್ರೂ ಹೋಗೇ ಬಿಡ್ಲಂತ, ಅವ ಹೆಂಗಾದ್ರೂ ಹೋಗೇ ಬಿಡ್ಲಂದ. ಆಮ್ಯಾಗ ಗುರುಗಳು ಮಾತಾಡಲ್ಲ ಅಷ್ಟೇ. ನೋಡಪ್ಪ, ನಿಮ್ಗೆಲ್ಲರಿಗೂ ಬಿಟ್ಟು ನನಗೆ ಬಿಡಕ್ ಬರಂಗಿಲ್ಲ, ಕಡಿಕೆ ನಾನೇ ಕೂಡಿದನ ಅವನು ಬದುಕಿದೆ ನಮ್ದು ಗುರು ಅಷ್ಟು ಮಾಡಿದ್ರೆ ಹಾಕ್ಸಿಲ್ಲ ಹಾಕತ್ತೀನಿ ನಾವು. ಅಂದ್ರೆ ಯಾರು ನೆಗಬೇಕನಾರು ಗುರುಗಳು ಎಬ್ಸ್ಬೇಕು. ಯಾಕಂದ್ರೆ ಅವ ನೀ ಸಾಯಿ, ನಮ್ಮ ಮನುಷ್ಯನ ಉಳಿಸ, ಏನೋ 4 ದುಡ್ಡು ಬೇಕಾದ್ರೆ ತಗೊಂಡೋಗಿ ಈ ಜಗತ್ತಿನ ಪ್ರಪಂಚ ಹಿಂಗೆ ಐತಿ. ಅವ ಗುರುಗಳು ಏನಪ್ಪ ಅಂದ್ರೆ ಏನ್ ಮಾಡಿದ್ರು ಅಂದ್ರೆ ಚಲೋ ತಂಗಿ ಹಾಲು ಕಾಸು ಅದ್ರಾಗ ಕೇಸರಿ ಬೆರೆಸಿ ಆ ಬದಾಮ ಪೌಡರ್ ಹಾಕಿ ಅದನ್ನೆಲ್ಲ ಅಳಗಾಡಿ ತುಂಬ ನಿಂತು ಗಟ ಕುಡಿದ್ರು. ಅವ್ನ ಬೆನ್ನ ಕೊಡಿದ್ರು, ಎದ್ದು ಕೂತ ನೋಡಿದನೋ ನಿನ್ನ ಪ್ರಪಂಚ ನೋಡಿದ್ರೆ ಯಾರು ನಿನ್ನ ಸಲ ಪ್ರಾಣ ಕೊಡಕ್ಕೆ ಬಂದ್ರೆ ಹಂಗಪ್ಪ. ಯಾರೇ ನಾಳೆ ನಮ್ಮನ್ನ ಕೈ ಹಿಡಿದು ಕರ್ಕೊಂಡು ಈ ಜೀವನದ ಮುಕ್ತ ಮಾಡೋದು ಯಾರಾದ್ರೂ ಇದ್ರೆ ಯಾವ ಪ್ರಪಂಚ ಇಲ್ಲ ಎಂದಿಲ್ಲ. ಕೊನೆಗೆ ನಾವು ಸ್ಥಿತಿವಂತರು, ಸಂಪತ್ತು ನಮ್ಮಲ್ಲಿ ಇರುವವರಿಗೆ, ಸಂಪತ್ತು ಗಳಿಸುವವರಿಗೆ ನಮ್ಮ ಜಗತ್ತರ ನೋಡ್ಬೇಕು. ಎಲ್ಲ ಕಳ್ಕೊಂಡು ಕುಲ ಆದಂತ ನೀನು ಮನ್ಯಾಗ ಸಹಿತ ಬರ್ಬಿಡುದು. ಒಂದು ಪೆಟ್ಟು ಕೊಟ್ಟು ಯಾವ್ದಾರ ಒಂದು ಗುಡಿಗೆ ಕಳಿಸ್ಬಿಡ್ತಾನೆ. ಇಂಥದ್ದೊಂದು ಜಗತ್ತಿನಲ್ಲಿ ನಾವು ಎಲ್ಲ ಬದುಕಲಾಗ್ತೀವಿ.
ಈ ಬದುಕನ್ನು ನಾವು ಸುರಕ್ಷಿತವಾಗಿ ಜೀವನ ಸಾಗಿಸಬೇಕು, ಸುರಕ್ಷಿತವಾಗಿ ಗುರಿ ಮುಟ್ಟಬೇಕು, ಕೊನೆಯ ಶ್ವಾಸ ನಾವು ಸ್ಮರಣೆಯನ್ನು ಮಾಡಿ ಬದುಕಬೇಕು ಅಂತ ತಿಳ್ಕೊಳಕ್ಕಾತಂದ್ರೆ ಇಂತಹ ವಿಶೇಷವಾದಂಥ ಗುರು ಪರಂಪರೆ ಆಶ್ರಮದಲ್ಲಿ ನಮ್ಮ ಜೀವನವನ್ನು ಸ್ವಲ್ಪ ಸಮಯ ಪ್ರಪಂಚದ ಜೀವನದಲ್ಲಿ ನಾವು ಎಷ್ಟೋ ತಾಸುಗಟ್ಟಲೆ ಅದಕ್ಕೆ 8 ತಾಸು 10 ತಾಸು ಕಾಯಿಗೆ ಕಲಿತೀವಿ, 4-5 ತಾಸು ವಿಶ್ರಾಂತಿ ಕಾಲ ಕಲಿತೀವಿ, ಇನ್ನೂ ಕೆಲವೊಂದು ಸಮಯ ಊಟ ಉಪಚಾರ ಕಾಲ ಕಲಿತೀವಿ. ಅವ್ರು ಗುರುಗಳು ಹೇಳ್ತಾರೆ, ನನಗೊಂದು ನಿನ್ನ ಎಲ್ಲ 24 ತಾಸು ಸಮಯ ನಿನಗೆಲ್ಲ ಐತಿ, ಅದರೊಳಗೆ ನನಗೊಂದು ಅರ್ಧ ತಾಸು ಕೊಡಪ್ಪ ಅಂತ ಪರಮಾತ್ಮ ಕೇಳ್ಕೊತ. ನಾನು ತೊಲಾಗಿ ಒಂದು ಅರ್ಧ ತಾಸು ಬಂದು ಭಜನೆ ಮಾಡಿ ಕೂತು ಧ್ಯಾನ ಮಾಡಿ ಹೋಗು, ನಿನ್ನ ಮುಕ್ತಿ ಮಾಡ್ಕೊಂತ ಹೇಳ್ತಾನೆ. ಮತ್ತೊಂದೇನಿಲ್ಲ, ನಿನ್ನ ಜೀವನ ಮುಕ್ತಿ ನೀ ಮತ್ತು ಜನನ ಮಾಡೋದ ನೀನು ಈ ಬಾಧೆನೇ ಕಳೆಯುವಂಥ ಶಕ್ತಿ ಇದ್ರೊಳಗೈತಿ, ಇದನ್ನು ಮಾಡು ಅಂತ ಹೇಳಿ ವ್ಯವಸಾಯ ಮಾಡೋರು ಹೇಳ್ಕೊತ ಬಂದರು, ನಿರ್ಮಲೇಶ್ವರ ಮಾಡೋರು ಹೇಳ್ಕೊತ ಬಂದರು. ಎಲ್ಲ ಜ್ಞಾನಿಗಳನ್ನು ನಮ್ಮನ್ನು ಬದಲಾವಣೆ ಮಾಡಿಸಲಾಗಿ. ಯಾಕಂದ್ರೆ ಜಗತ್ತು ಬಹಳ ಸೂಕ್ಷ್ಮ ಐತಿ. ಅಂತೆಂತ ನೋಡಿ ಮಣ್ಣೊಬ್ಬ ದೊಡ್ಡ ಉದ್ಯಮಿ, 1000 ಕೋಟಿಗಳ ಸಿಸ್ಟಮ್, ಬರೀ ಅವನ ಮನೆಗೆ IT ದಾಳಿ ಮಾಡೋರು ಬಂದದಕ್ಕಾಗಿ ತನ್ನ ರಿವಾಲ್ವಾರ್ಲಿ ತಾನು ಸುಟ್ಕೊಂಡು ಸತ್ತು. 1000 ಕೋಟಿ ಆಸ್ತಿ ಐತಿ. ಅದ್ರಾಗ ಒಂದು 10 ಕೋಟಿ ಖರ್ಚು ಮಾಡಿದ್ರ ಮತ್ತೆ ಜಾಮೀನು ಹೊರ ಬರ್ತದ, ಬೆಳೆದು ಕೊಟ್ಟ ಕರೆ ಜೀವಕ್ಕನ ಕಿಮ್ಮತ್ತಿಲ್ಲಲ್ಲ. ಸಂಪತ್ತು ಗಳಿಸಿದ ಕರೆ ಮಾನ ಅಭಿಮಾನ ಅಲ್ಲಿ ಕಾಡ್ತಾವ. ಸಣ್ಣ ಬದುಕಿನಿಂದ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರು ಹೋದ, ಈ ಕಡೆ ಇದ್ರ ಸೈಡ್ ನಾವು ಉಡುಪಿ ಮಂಗಳೂರು ಸೈಡ್ ಆ ಸೈಡ್ ನಾವು. ಆಮೇಲೆ ರಿಯಲ್ ಎಸ್ಟೇಟ್ ಇಂಥದ್ದು ಮಾಡಿ 1000 ಕೋಟಿ ಮನೆಯೊಳಗೆ 4 ಕೋಟಿ ರೂಪಾಯಿ ಒಂದು ಕಾರ್, 10 ಕಾರ್ ಇರ್ತಾವೆ, ಒಂದು 50 ಕೋಟಿ ಅಂತ ಖರ್ಚು ಮಾಡಿ ಮನೆ ಕಟ್ಟಿದ್ದು. ಇಷ್ಟೆಲ್ಲ ಅರಮನೆ ಅಂತ ಮನೆ, ಅಷ್ಟೆಲ್ಲ 1000 ರೂಪಾಯಿ ಆಸ್ತಿ, ಇದೆಲ್ಲ ತಂದು ಬಂದು ಬಾಂಧವರನ್ನ ಬಿಟ್ಟು ಒಂದು ಕ್ಷಣದಾಗ ಮಾನಕ್ಕೆ ಅಭಿಮಾನಕ್ಕೆ ಅಂಜಿಕೆ ತನ್ನ ರಿವಾಲ್ವರ್ ತಾನು ಸುಟ್ಕೊಂಡು ಸತ್ತ. ಇಷ್ಟೇ ಪ್ರಪಂಚ. ಅದರಿಂದ ನಾವು ನೀವೆಲ್ಲ ಸಮಯ ಬಹಳ ಬಿಸಿಲ, ನೀವೆಲ್ಲ ಯಾವ ಕಾರ್ಯಕ್ರಮ ಮಾಡಿ ಬಂದಿರಲಿಲ್ಲ. ಈ ಒಂದು ಸತ್ಸಂಗದ ಮಹಿಮೆ ನಾವೆಲ್ಲ ಅರಿಬೇಕು. ಯಾಕಂದ್ರೆ 70 ವರ್ಷಕ್ಕೊಮ್ಮೆ ಮಾಡ್ತೀವಿ ಅಂದಾಗ ಬದಲಾವಣೆ, ಸ್ವಲ್ಪ ಅದಕ್ಕೆ ಅಭಿವೃದ್ಧಿ, ಈ ಕಡೆ ಲಕ್ಷ್ಯ ಸಾಧಾರಣ ಏನೋ ಒಂದು ನಡೀತಿತ್ತು ಅಲ್ಲಿ, ಆಧ್ಯಾತ್ಮಿಕ ಚಿಂತನೆ ಅನ್ನುವಂಥ ಭಾವನೆಗಳು ನಮ್ಮಲ್ಲಿ ಬೇಕು. ಇದನ್ನು ಬೆಳೆಸ್ಕೊಂಡು ಹೋಗ್ಬೇಕಂದ್ರೆ ನೋಡೋದು, ಮೊನ್ನೆ 2 ಕೋಟಿ ಖರ್ಚು ಮಾಡಿ ಆಶ್ರಮ ಕಟ್ಟಾರ. ನೋಡೋದು ಬಂದಲ್ಲ ನೋಡಿ, ಪ್ರತಿ ವರ್ಷ ಸಪ್ತಾಹ ಬರ್ತಾರೆ, ಹೊರಗಡೆ ಸಪ್ತಾಹ ಬರ್ತಾರೆ. ಅವರು ವಾರ್ಷಿಕ ಶ್ರಾವಣ ಮಾಸದಲ್ಲಿ ಗಣೇಶ ಚತುರ್ಥಿ ಅಂದಾಗ ನಾವು ಮುಗಿದ ನಂತರ ಮುಕ್ತಾಯ ಕಾರ್ಯಕ್ರಮ, ಅಕ್ಷಯ ತೃತೀಯ ದಿವಸ ದೊಡ್ಡ ಕಾರ್ಯಕ್ರಮ ಆಗ್ತದೆ. ಲಕ್ಷಗಟ್ಟಲೆ ಮಂದಿ ಕೊಡ್ಬೇಕು ಅಂತ ದೊಡ್ಡ ಜಾಗ ಐತಂದ್ರೆ ಕುಂಡ್ಲಾಗ ಜಾಗ ಅಷ್ಟು ಮಂದಿ ಬರೇ ಹೆಣ್ಮಕ್ಳು ತುಂಬಿಟ್ಟಿರ್ತಾರೆ. ಒಂದು 10,000 ಜನ ಬರೀ ಹೆಣ್ಮಕ್ಳು ಇರ್ತಾರೆ. ಇದು ಊರು ಕೂಡಿ ಜಾಸ್ತಿ ಮಾಡಿದಂಗೆ ಮಾಡ್ತಾರೆ. ಈ ಒಂದು ನಿರ್ಮಲೇಶ್ವರ ಮಹಾರಾಜರ ಆಶ್ರಮ ಅದು. ಅಂದ್ರೆ ಇಷ್ಟೊಂದು ಗುರು ಅವನ ನಂಬಿದ ಮೇಲೆ ಅವನಂತೆ ಆಗದೆ ಭವನಕ್ಕೆ ಬಂದದ ಫಲವೇನು. ನಾವು ನಂಬಿ, ಗುರುವಿನ ನಂಬಿ, ಅವನ ಆಶೀರ್ವಾದದಿಂದ ಬದುಕಿ ಪ್ರತಿಯೊಬ್ಬರು ಈ ಒಂದು ಅಧ್ಯಾತ್ಮದ ಸಂಸ್ಕಾರಗಳು ಬೆರೆತು. ಯಾಕಂದ್ರೆ ಜಗತ್ತು ಬಹಳ ಕೆರಳಾಗ್ತೈತಿ. ಸಣ್ಣ ಸಣ್ಣ ಮಕ್ಕಳಿಗೆ ಒಂದ್ಸರ ಹಾಡಿ ವಿಜಿಲ್ ಹಾಕ್ತಾರೆ. ಅದೇ 14 ವರ್ಷ 15 ವರ್ಷದ ವ್ಯಸನಕ್ಕೆ ಜಾರಿ ಅವ್ರ ತಾಯಿ ತಂದೆ ಏನ್ ತಿಳ್ಕೊಂಡಿರ್ತಾರೆ, ನೀವು ನಾಳೆ ದೊಡ್ಡ ಹಾಕನ, ದುಡಿತಾನ, ಕಲಿತಾನ, ದೊಡ್ಡ ಅಧಿಕಾರಿ ಹಾಕನ, ನಮ್ಗೆ ವ್ಯಾಪಾರ ಮಾಡ್ತಂತ ಅವ್ರ ಮ್ಯಾಗ ಆಸೆ ಇಟ್ಕೊಂಡಿರ್ತಾರೆ. ಅವ್ರು ಸ್ವಲ್ಪ ದುಷ್ಟ ಜನರು ಕೂಡಿ ವ್ಯಸನ ತಗೊಂಡು ತನ್ನ ಆಸ್ತಿನೂ ಕಳ್ಕೊತಾನ, ತಾನು ಸಾಯ್ತಾನ. ಕಡಿಕ ತಾಯಿ ತಂದೆ ವಂಶಜರನ್ನೆಲ್ಲ ಅಧಿಕಾರಿಗಳನ್ನು ಮಾಡಿ ಹೋಗ್ಬಿಡ್ತಾನ. ಅವನಾಗ ಆಸೆ ಇಟ್ಟುಕೊಂಡು ಸಹಿತ ಎದರಿಂದಪ್ಪ ಅಂತಂದ್ರೆ ಒಂದು ಸಂಸ್ಕಾರದ ಕೊರತೆಯಿಂದ. ಅಂತ ಸಂಸ್ಕಾರಗಳು ನಾವು ಬೆಳಿಬೇಕಾತಂದ್ರೆ ಅಧ್ಯಾತ್ಮದ ಅವಶ್ಯಕತೆ ಬಹಳ ಐತಿ. ಆ ಒಂದು ಅಧ್ಯಾತ್ಮದಲ್ಲಿ ಬೆರೆತತ್ನಿ ಎಲ್ಲರೂ ಆ ಜೀವನ ಮುಕ್ತ ಆಗಲಿ ಅಂತ ಬೇಡಿಕೊಂಡು ನನ್ನ ಮಾತು. ಹೂ ಬೀಳ್ತಾವ, ದಯವಿಟ್ಟು ಕಾರ್ಯಕರ್ತರು ಹೂ ಕೊಡ್ರಿ.